ಶಾಸಕರಾದಂಥ ಧೀರಜ್ ಮುನ್ರಾಜುರವ್ರಿಗೂ ಹಾಗೂ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವ್ರಿಗೂ ಹಾಗೂ ಮುನೇಗೌಡರಿಗೂ ಹರೀಶ್ ಗೌಡ್ರಿಗೂ ಅನೇಕ ಜನ ಮುಖಂಡರುಗಳು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಇದು ಅನಿವಾರ್ಯ, ನಾವಿವತ್ತು ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೋರಾಟ ಮಾಡದೆ ಹೋದರೆ ರೈತರ ಜೀವನ ಬಹಳ ಅಸ್ತವ್ಯಸ್ತ ಆಗ್ತದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರಲ್ಲಿ ನಮ್ದೆಲ್ಲರದು ಮನವಿ ಏನಂದರೆ, 1 ಲೀಟ್ರಿಗೆ 10 ರೂಪಾಯಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿಕೊಡಿ. ನೀವು ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಬಿಲ್ ಕಟ್ತೀವಿ, ನೀವು ಮದ್ಯಪಾನ ಜಾಸ್ತಿ ಮಾಡಿ ನಮ್ಮ ರೈತರೇ ತಗೊಂತಾರೆ. ಎಲ್ಲನೂ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದಕ್ಕೆಲ್ಲ ದುಡ್ಡು ಕಟ್ತಾ ಇರೋದು ರೈತರೇ. ಬಟ್ ಇದನ್ನು ಸಂಸಾರ ಮಾಡ್ತಾ ಇರೋದು ಹೆಣ್ಮಕ್ಳು. ಏನಿವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ರೈತ ಹೋರಾಟಗಾರರು ಮತ್ತು ನಾವು ಎಲ್ಲ ಇವತ್ತು ಸೇರಿ ಏನು ಒಂದು ಚಿಂತನೆ ಮಾಡಿದ್ದೀವಿ ಅಂದರೆ, ಇವತ್ತು ಈ ಒಂದು ಜಾಗತಿಕ ದರ ಪರಿಷ್ಕರಣೆ ರೇಟ್ಗಳು, ಇವತ್ತು ಕಚ್ಚಾ ಉತ್ಪನ್ನಗಳು ರೇಟ್ ಜಾಸ್ತಿ ಆಗಿರೋದ್ರಲ್ಲಿ ರೈತರ ಬದುಕು ಭಾಳಷ್ಟು ಕಷ್ಟಕರವಾಗಿದೆ. ಅದರಲ್ಲೂ ನನ್ನ ಹಾಲು ಉತ್ಪಾದಕ ಬಂಧುಗಳು ಇವತ್ತು ಹಸುಗಳು ಸಾಕೋದ್ರಲ್ಲಿ ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಂಡವ್ರು. ಇವತ್ತು ನಾವು ಇಂಡಿ ಬೂಸ, ಫೀಡು ಅವೆಲ್ಲನೂ ಸರಿದೂಗಿಸಿ ಏನಾದರೂ ಉಳಿತದೆ ಸಂಸಾರಕ್ಕೆ ಅಂತ ನೋಡಿದರೆ, ಇವತ್ತು ಎಲ್ಲ ಹಾಲು ಉತ್ಪಾದಕರು ಸಹ ಕಷ್ಟದ ಪರಿಸ್ಥಿತಿಯಲ್ಲಿರೋದ್ರಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ನಾವು 9ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಪಕ್ಷಾತೀತವಾಗಿ, ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜುರವ್ರಿಗೂ ಹಾಗೂ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವ್ರಿಗೂ ಹಾಗೂ ಮುನೇಗೌಡರಿಗೂ ಹರೀಶ್ ಗೌಡ್ರಿಗೂ ಅನೇಕ ಜನ ಮುಖಂಡರುಗಳು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ. ದಯವಿಟ್ಟು 9ನೇ ತಾರೀಕು ಈ ಒಂದು ಹೋರಾಟಕ್ಕೆ, ಈ ಒಂದು ಪ್ರತಿಭಟನೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಕೈ ಜೋಡಿಸಬೇಕು. ಬಹುಮುಖ್ಯವಾಗಿ ಇದು ಬೇಕಾಗಿರೋದು ನಮ್ಮ ಹಾಲು ಉತ್ಪಾದಕ ಬಂಧುಗಳಿಗೆ. ಹಾಲು ಉತ್ಪಾದಕ ಬಂಧುಗಳು ಎಲ್ಲ ಜಾತಿನ ಪಕ್ಷನ ಮರೆತು, ಇದು ನಿಮ್ಮ ಹೋರಾಟ, ಇದು ನಿಮ್ಮ ಬದುಕಿನ ಅಳಿವು ಉಳಿವಿನ ಪ್ರಶ್ನೆ. ಆದ್ದರಿಂದ ನಾವು, ಯಾಕಂದರೆ ಇಲ್ಲಿವರೆಗೂ ಹೋರಾಟ ಮಾಡಿನೇ ಎಲ್ಲ ಪಡೆದಿರೋದು. ನಮ್ಮ ಪ್ರಸನ್ನಣ್ಣವ್ರು ಹೇಳ್ದಂಗೆ, ಈಗ ನಮ್ಮ ರೈತ ಸಂಘದವರು ಹಿಂದೆ ನಮ್ಮ ಹಾಲು ಉತ್ಪಾದಕರ ಜೊತೆಗೂಡಿ ಒಂದು ಹೋರಾಟ ಮಾಡಿದ್ವಿ. ಅವತ್ತು 4 ರೂಪಾಯಿ ಕೊಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡ್ರು. ಹಂಗೆ ಬಹುತೇಕ ಈ ಸಾರಿನೂ ಅಷ್ಟೇ ನಮ್ಮದೊಂದು ಹೋರಾಟ. ಇವತ್ತು ನಾವು ಕೇಳ್ತಾ ಇರೋದು ನಮ್ಮ ಶ್ರಮದ, ನಮ್ಮ ಬೆವರಿನ ಫಲವನ್ನು ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು. ನಾವು ಯಾವುದೇ ಫ್ರೀ ಸ್ಕೀಮ್ ಕೊಡಿ, ನಮಗೆ ಯಾವುದಾದ್ರೂ ಒಂದು ಭಾಗ್ಯ ಯೋಜನೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾನು ಹಾಲು ಉತ್ಪಾದಕ, ಬೆಳಗ್ಗೆ 4 ಗಂಟೆಗೆ ಇದ್ದರೆ ರಾತ್ರಿ 10 ಗಂಟೆವರೆಗೂ ನಾನು ಹೈನುಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತೀನಿ. ಹೈನುಗಾರಿಕೆಯಿಂದ ನನ್ನ ಕುಟುಂಬನ ಪೋಷಣೆ ಮಾಡ್ಕೊಂತ ಇದ್ದೀನಿ. ಯಾಕಂದರೆ ಇವತ್ತು ನಿರುದ್ಯೋಗ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಮಾಡೋದಕ್ಕಾಗಿಲ್ಲ. ಆದ್ದರಿಂದ ಅಟ್ಲೀಸ್ಟ್ ಆ ನಿರುದ್ಯೋಗ ಸಮಸ್ಯೆನ ನಮಗೆ ಪರಿಹಾರ ಮಾಡ್ಕೊಂತೀವಿ. ನಾವು ಪಡ್ತಕ್ಕಂಥ ಕಷ್ಟಕ್ಕೆ, ನಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಕೊಡಿ ಅಂತೇಳಿ ಇವತ್ತು ಸರ್ಕಾರದ ಗಮನ ಸೆಳಿಬೇಕು. ಅದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಪತ್ರ ಕೊಡೋ ಮುಖೇನ 9ನೇ ತಾರೀಕು ನಾವೆಲ್ಲ ರೈತರು ಒಗ್ಗಟ್ಟಾಗಿ, ಹಾಲು ಉತ್ಪಾದಕ ಬಂಧುಗಳು ಒಗ್ಗಟ್ಟಾಗಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು. ಇದರಲ್ಲಿ ಯಾವುದೇ ರಾಜಕಾರಣದ ಒಂದು ಉದ್ದೇಶ ಇರಲ್ಲ. ಇದು ನಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಇದೊಂದು ಹೋರಾಟ. ಇವತ್ತು ಅನೇಕ ತರಕಾರಿಗಳ ಬೆಲೆ ಕುಸಿದೋಗಿರೋದ್ರಿಂದ ರೈತರು ಬದುಕೋದಕ್ಕೆ, ಇದರಲ್ಲಿ ಬಹುತೇಕ 80% ಹೆಣ್ಮಕ್ಳು ಹೈನುಗಾರಿಕೆಯಲ್ಲಿ ತೊಡಗಿರೋದ್ರಿಂದ ಈ ಹೋರಾಟ ಯಶಸ್ವಿ ಆಗಬೇಕು. 10 ರೂಪಾಯಿ 1 ಲೀಟ್ರಿಗೆ ಕೊಡಿ. ಇವತ್ತು ನೀವೆಲ್ಲ ಲೆಕ್ಕ ಹಾಕಿ ನೋಡಿ. ಇವತ್ತು ಈ ಮಾಧ್ಯಮದ ಮುಖಾಂತರ ನಮ್ಮ ಮುಖಂಡರುಗಳಿಗೆ ಹೇಳೋದು ನಂದೊಂದು ಮನವಿ ಏನಂದರೆ, ಇವತ್ತಿನ ಖರ್ಚಿಗೂ ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಹಾಲಿನ ಬೆಲೆಗೂ ಕಂಪೇರ್ ಮಾಡಿದಾಗ ಇವತ್ತು ನಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಗೊಬ್ಬರ ಒಂದೇ ಉಳಿಯೋಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಯಾಕಂದರೆ ಪ್ರತಿಯೊಬ್ಬರು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟೋದ್ರಿಂದ ಒಂದು ಮನೆ ಸಂಸಾರ ಸಾಗಿಸೋದಕ್ಕೆ ಬಹುತೇಕ 80% ರೈತರು, ಹಾಲು ಉತ್ಪಾದಕ ಬಂಧುಗಳು ಹೈನುಗಾರಿಕೆಯನ್ನು ನಂಬಿಕೊಂಡಿರೋ ದಿಸೆ. ದಯವಿಟ್ಟು ನಾವೆಲ್ಲರೂ ಮನವಿ ಒಂದೇ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರಲ್ಲಿ ನಮ್ದೆಲ್ಲರದು ಮನವಿ ಏನಂದರೆ, 1 ಲೀಟ್ರಿಗೆ 10 ರೂಪಾಯಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿಕೊಡಿ. ನಮಗೆ ಯಾವುದೇ ಸರ್ಕಾರದ ಸಹಾಯಧನ ಬೇಡ, ಯಾವುದು ರೂಪದಲ್ಲಾದರೂ ಕೊಡಿ, KMF ಇಂದ ಆದರೂ ಕೊಡಿ, ಬಮೂಲಿಂದ ಆದರೂ ಕೊಡಿ, ಇಲ್ಲ ಸರ್ಕಾರದಿಂದ ಎಲ್ಲಿ ಕೊಡ್ತೀರೋ ನಮಗೆ ಗೊತ್ತಿಲ್ಲ. 1 ಲೀಟ್ರ್ ಹಾಲಿಗೆ 10 ರೂಪಾಯಿ ರೇಟನ್ನು ಕೊಟ್ಟು ನಮ್ಮ ರೈತರನ್ನ ಉಳಿಸಬೇಕು. ಇವತ್ತು ನೀವೇ ಮುನ್ಸೂಚನೆ ಕೊಟ್ಟಿದ್ದೀರಾ ಬರಗಾಲ ಬರ್ತಾ ಇದೆ ಅಂತೇಳಿ. ಆ ಬರಗಾಲ ಎದುರಿಸೋದಕ್ಕೆ ನಾವು ಸಜ್ಜಾಗಬೇಕು ಅಂತಂದರೆ, ಇವತ್ತು ನಮಗೆ ನೇರವಾಗಿ ರೈತರಿಗೆ ಖಾತೆಗೆ ಹಣ ಜಮಾ ಆಗ್ತಾ ಇರತಕ್ಕಂಥ ಒಂದು, ಎಲ್ಲಿನೂ ಸಹ ದಲ್ಲಾಳಿಗಳ ಹಾವಳಿ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಜಮಾ ಆಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಅಂತಿದ್ರೆ ಅದು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ, ಬೆಂಗಳೂರು ಡೈರಿ ಇರ್ಬೋದು, KMF ಇರ್ಬೋದು, ಎಲ್ಲ ಕಡೆಯಿಂದನೂ ಸಹ ರೈತರಿಗೆ ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇರೋದ್ರಿಂದ ರೈತರು ಅದಕ್ಕೆ ಸರ್ಕಾರಕ್ಕೆ ಮತ್ತು ಈ ಒಂದು KMFನ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಒಕ್ಕೂಟಗಳ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಬಟ್ ಇದೊಂದು ಸಮಸ್ಯೆಯನ್ನು ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಮಾನ್ಯ DK ಸುರೇಶ್ ಅವರು, ಅವರೆಲ್ಲರೂ ಸಹ ಕೈ ಜೋಡಿಸಿ ಈ ರಾಜ್ಯದ ಮಂತ್ರಿಗಳು, ಅನೇಕ ಮುಖಂಡರು, ಎಲ್ಲ
ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಯಡಿಯೂರಪ್ಪನವ್ರು ನೆನ್ಕೊಂತಾರೆ. 2 ರೂಪಾಯಿ ಕೊಟ್ಟಂತ ಫಸ್ಟು ಕೊಟ್ಟರು ಅಂತೇಳಿ ಯಡಿಯೂರಪ್ಪನ ಕಾಸು ಬಂತ ಅಂತ ಕೇಳೋರು. ಆಮೇಲೆ ಸಿದ್ದರಾಮಯ್ಯ ಅವ್ರು ಬಂದಾಗೂ 4 ರೂಪಾಯಿ ಜಾಸ್ತಿ ಮಾಡಿರು. ಕುಮಾರಸ್ವಾಮಿ ಅವ್ರು ಬಂದಾಗೂ ಒಂದು ರೈತರಿಗೆ ಸ್ಕೀಮ್ ಮಾಡಿರು. ಎಲ್ಲ ಮುಖ್ಯಮಂತ್ರಿಗಳನ್ನು ಇವತ್ತು ರೈತರೇನಾದರೂ ನೆನ್ಕೊಂತಾರೆ ಅಂದರೆ ಒಂದೇನೋ ಒಂದು ಗುರುತು ಹೆಜ್ಜೆಯನ್ನು ಬಿಟ್ಟು ಹೋಗಿದ್ದಾರೆ. ನೀವು ಹೋರಾಟದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಆ ರೈತರ ಕಷ್ಟವನ್ನು ಕಣ್ಣೆದುರುಗಡೆ ನೋಡಿರ್ತಕ್ಕಂಥವ್ರು, ಮತ್ತು ಒಕ್ಕೂಟದ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಸುರೇಶ್ ಅವರು ಸಹ ಭಾಳ ಕೆಳಮಟ್ಟದಿಂದ ರೈತರ ಕಷ್ಟವನ್ನು ಕಣ್ಣೆದುರುಗಡೆ ನೋಡಿ, ಆ ರೈತರ ಭಾವನೆಗಳನ್ನು ಕಣ್ಣೆದುರುಗಡೆ ನೋಡಿ ಬೆಳಗ್ಗೆ ಇದ್ದರೆ ನೀವು ರೈತರ ಸಮಸ್ಯೆಗೆ ಸ್ಪಂದಿಸ ಅಂತ ಒಬ್ಬ ಉತ್ತಮವಾದಂಥ ಅಧ್ಯಕ್ಷ ಆಗಿರೋದೆಸೆ ನೀವು ಖಂಡಿತ ಈ ರೈತರ ಮನವಿಗೆ ಸ್ಪಂದಿಸ್ತೀರಾ, ಆ ರೈತರಿಗೆ ಒಳ್ಳೇದು ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಆದರೂ ನಮ್ಮ ಅನಿವಾರ್ಯ, ನಾವು ಇವತ್ತು ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೋರಾಟ ಮಾಡದೆ ಹೋದರೆ ರೈತರ ಜೀವನ ಬಹಳ ಅಸ್ತವ್ಯಸ್ತ ಆಗ್ತದೆ. ಯಾಕಂದರೆ ಇವತ್ತು ಎಲ್ಲ ಭೂಸ್ವಾಧೀನ ಪ್ರಕ್ರಿಯೆ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲನೂ ನಮ್ಮ ಹೊಡೆತ ಬೀಳ್ತಾ ಇರೋದು ರೈತರಿಗೇನೆ. ಎಲ್ಲೇ ಯಾವುದೇ ಒಂದು ಸಂಸ್ಥೆಯಲ್ಲಿ, ಎಲ್ಲೇ ಒಂದು ನಾವು ಯಾವುದೇ ಒಂದು ಆಫೀಸ್ಗೆ ಹೋದ್ರೂ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು ನಮ್ಮ ಹೈನುಗಾರರಿಗೆ ಮತ್ತು ರೈತರಿಗೆ. ಆದ್ದರಿಂದ ಈಗ ನಾವು ಈ ಒಂದು ಏನು ಹಾಲು ಉತ್ಪಾದಕ ಬಂಧುಗಳ ಪರವಾಗಿ ಹೋರಾಟ ಮಾಡ್ತೀವಿ, ಇದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ದಯವಿಟ್ಟು ಕೈ ಜೋಡಿಸ್ಬೇಕು. ಯಾಕಂದರೆ ಇವತ್ತು ರೈತರು ಪರಿಸ್ಥಿತಿ ನಗರದ ಸುತ್ತಮುತ್ತ ಇರೋಂಥ ಒಂದು 10 ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಇರ್ಬೋದು ಬಿಟ್ಟರೆ, ಇನ್ನು ಬಹುತೇಕ 90% ರೈತರು ಈ ಅಲ್ಲಿಂದಲ್ಲಿಗೆ ಜೀವನ ಮಾಡೋಂಥ ಪರಿಸ್ಥಿತಿ ಇದೆ. ಅದಕ್ಕೆ ನೇರವಾಗಿ ರೈತರಿಗೆ ದಲ್ಲಾಳಿಗಳ ಒಂದು ಕಾಟ ಇಲ್ಲದೆ ಅವ್ರು ಪಡ್ತಕ್ಕಂಥ ಶ್ರಮ ರೈತನ ಕೈ ಸೇರ್ತಾ ಇರ್ತಕ್ಕಂಥದ್ದು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮತ್ತು ಒಕ್ಕೂಟಗಳಿಂದ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾ, ಈ ಒಂದು ಹೋರಾಟ 9ನೇ ತಾರೀಕು ಎಲ್ಲ ನಮ್ಮ ರೈತ ಸಂಘದ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಈ ಒಂದು ಹೋರಾಟನ ಪ್ರಾರಂಭಿಸಿದ್ದೀವಿ. ಇನ್ನು ಇರೋದು 2 ದಿನ ಆದ್ದರಿಂದ ಯಾರೂ ಅನ್ಯತಾ ಭಾವಿಸೋದು ಬೇಡ. ಎಲ್ರಿಗೂ ನಮ್ಮ ಮಾಧ್ಯಮದವ್ರ ಮುಖಾಂತರ ತಮ್ಮಲ್ಲಿ ನಾವೆಲ್ಲ ಕೈ ಮುಗಿದು ಕೇಳ್ಕೊಂತೀವಿ, ನೀವು ಎಲ್ಲರೂ ಸಹ ಈ ಹೋರಾಟಕ್ಕೆ ಭಾಗವಹಿಸಬೇಕು. ನಮ್ಮ ರೈತರಿಗೆ 1 ಲೀಟ್ರಿಗೆ 10 ರೂಪಾಯಿ ಹಾಲು ಜಾಸ್ತಿ ಮಾಡೋದಕ್ಕೆ ಈ ಒಂದು ಶಕ್ತಿಯನ್ನು ಕೊಡಬೇಕು. ನಮ್ಮ ಕೂಗು ಸರ್ಕಾರಕ್ಕೆ ಕೇಳಿಸಿದರೆ ಖಂಡಿತ ಈ ಸಾರಿ ನಮಗೂ ಒಂದು ಅನುಕೂಲ ಆಗ್ತದೆ ರೈತರಿಗೆ ಅಂತೇಳಿ ಎಲ್ಲ ನನ್ನ ತಾಲೂಕಿನ ಹಾಲು ಉತ್ಪಾದಕ ಬಂಧುಗಳಲ್ಲಿ, ರೈತರಲ್ಲಿ, ಮುಖಂಡರಲ್ಲಿ ಮನವಿಯನ್ನು ಮಾಡ್ತೇನೆ. ಸರ್, ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬೆಂಬಲ ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ನಿರ್ದೇಶಕರ ಒಕ್ಕೂಟದಿಂದ ಏನಾದರೂ ನಿಯೋಗ ಹೋಗಿದ್ರೆ ನೇರವಾಗಿ ಕೇಳೋದಿತ್ತು ಸರ್. ಈಗ ಆಲ್ರೆಡಿ 3-4 ಸಾರಿ ನಾವು ಇದನ್ನು ಮೀಟಿಂಗ್ ಮಾಡಿದ್ದೀವಿ. ನಾವು ಯಾಕಂದರೆ ಏನು ನಾವು ಪ್ರಯತ್ನ ಪಡದೆ ಯಾವುದೂ ಹೋರಾಟಕ್ಕೆ ಬರಲ್ಲ. ಪ್ರಯತ್ನ ಪಟ್ಟಿದ್ದೀವಿ 2-3 ಸಾರಿ. ನಮ್ಮ ಅಧ್ಯಕ್ಷ ಹತ್ರನೂ ಪ್ರಯತ್ನ ಪಟ್ಟಿದ್ದೀವಿ, ಸಂಬಂಧಪಟ್ಟ ದೊಡ್ಡವ್ರ ಹತ್ರನೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಈಗ ಏನಾಗಿದೆ ಅಂದರೆ, ನಮ್ಮ ರೈತರ ಪರಿಸ್ಥಿತಿ ಹೆಂಗೈತೆ ಅಂದರೆ, ಆಲ್ ರೇಟ್ ಬೇಕಾದ್ರೆ 10 ರೂಪಾಯಿ ಕಮ್ಮಿ ಮಾಡಿರೂ ಬೈಕೊಂಡು ಊರ ಹತ್ರನೇ ಇರ್ತಾರೆ ಬಿಟ್ಟರೆ ಯಾರೂ ಬಂದು ರೈತರ ಬೀದಿಗಿಳಿದು ಹೋರಾಟ ಮಾಡಲ್ಲ. ಅದೇ ಏನಾದರೂ ನಾವು ಇವಾಗ ಸರ್ಕಾರಿ ಅಧಿಕಾರಿಗಳದ್ದು ಏನಾದರೂ ಒಂದು TAD ಏನೋ ಇಲ್ಲ ಒಂದು ಸಂಬಳ ಒಂಚೂರು ಕಮ್ಮಿ ಮಾಡಲಿ, ಮಾರನೇ ದಿವಸ ಸ್ಟ್ರೈಕ್ ಮಾಡ್ತಾರೆ. ಉದಾಹರಣೆಗೆ ಈಗ ಸರ್ವೇಯರ್ಗಳು ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ನೋಡ್ತಾ ಇದ್ದೀವಲ್ಲ. ಈ ನಮ್ಮ ಕರ್ಮ ಏನು ಅಂದರೆ, ನಮ್ಮ ರೈತರಿಗೆ ಅಸಂಘಟಿತ ವಲಯ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಒಂದು, ಸ್ವಾಭಿಮಾನ ಜಾಸ್ತಿ. ಅದು ನೋಡೋದು ಸ್ವಾಭಿಮಾನ ಇರೋದ್ರಿಂದ ಏನು ಮಾಡ್ತೀವಿ, ಅವ್ನು 20 ರೂಪಾಯಿ 10 ರೂಪಾಯಿ ನಾಳೆ ಕಮ್ಮಿ ಮಾಡಲಿ, ನಾವು ಬೀದಿಗೆ ಇಳಿಯಲ್ಲ, ನೋಡೋಣ ಬಿಡು ಏನಪ್ಪ ಕಷ್ಟದಾಗಿದ್ದಂಗೆ ಅವ್ರೆ ಅಂತೇಳಿ ದುಡ್ದಾಕದೇ ನಮ್ಮ. ಈಗ ಯಾಕಂದರೆ ಯಾವತ್ತೂ ಇಡೀ ಚೆಲ್ಲಿ ಕಣ್ಗ ಬೆಳೆ ಅಂತವ್ರು ನಾವು. ಕೊರೋನಾ ಟೈಮಲ್ಲಿ ಎಲ್ಲನೂ ಸಾಕಷ್ಟು ಸಾರಿ ಕಮ್ಮಿ ಮಾಡಿದಾಗ ನಾವು ಕೇಳಿಲ್ಲ. ಹೌದು, ನಮ್ಮವ್ರ ಕಷ್ಟದಲ್ಲವ್ರೆ, ನಗರದಲ್ಲಿರ್ತಕ್ಕಂಥವ್ರು ಕಷ್ಟದಲ್ಲವ್ರೆ, ನಾವು ಹಾಲು ಕೊಡೋಣ, ಅವ್ರು ಕುಡೀಲಿ, ಚೆನ್ನಾಗಿರಲಿ ಅಂತೇಳಿ ಉದಾರತೆ ತೋರಿಸಿದ್ದೀವಿ. ಇವತ್ತು ರೇಟ್ ಏನಾದರೂ ಜಾಸ್ತಿ ಮಾಡಿರೋರು ಸಹ ನಗರದವರು ಗ್ರಾಹಕರು, ಯಾಕಂದರೆ ನಮ್ಮ ಗ್ರಾಹಕರು ರೈತರು ಇಬ್ಬರೂ ಒಂದೊಂದು ಕಣ್ಣಿದ್ದಂಗೆ. ಇವತ್ತು ಅದು ಗ್ರಾಹಕರು ಸಹ ನಮಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದರೆ ನಾವು ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಕಷ್ಟದಾಗಿದ್ದೀವಿ ಅಂದಾಗ ನೀವು ನಗರದಲ್ಲಿರ್ತಕ್ಕಂಥ ಗ್ರಾಹಕರು ಇದಕ್ಕೆ ಸಪೋರ್ಟಾಗಿ ನಿಂತ್ಕೊಬೇಕು. ಯಾಕಂದರೆ ಇವತ್ತು ಮದ್ಯಪಾನಗಳೆಲ್ಲ ನೋಡಿದ್ದೀರಾ, 20% 30% ಜಾಸ್ತಿ ಮಾಡೋರು ಯಾರೂ ಹೋರಾಟ ಮಾಡ್ತಾ ಇಲ್ಲ. ಬೀಡಿ ಸಿಗರೇಟ್ಗಳು ಜಾಸ್ತಿ ಮಾಡೋರು ಹೋರಾಟ ಮಾಡ್ತಾ ಇಲ್ಲ. ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡೋರು ಹೋರಾಟ ಮಾಡ್ತಾ ಇಲ್ಲ. ಪ್ರತಿಯೊಂದೂ ನಮ್ಮ ನಾವು ಡೈಲಿ ಬಳಸ್ತಕ್ಕಂಥ ಕಚ್ಚಾ ಪದಾರ್ಥಗಳು ಎಲ್ಲವೂ ಸಹ ನೀವು ತಯಾರು ಮಾಡೋಂಥದ್ದೆಲ್ಲ ತಗೊಳೋದು ನಾವೇ ರೈತರೇ. ಒಂದು ಬಟ್ಟೆ ತಯಾರು ಮಾಡ್ತೀರಾ ನಾವು ತಗೊಂತೀವಿ, ಟೂತ್ಪೇಸ್ಟ್ ತಯಾರು ಮಾಡ್ತೀರಾ ನಾವು ತಗೊಂತೀವಿ, ನೀವು ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಬಿಲ್ ಕಟ್ತೀವಿ. ನೀವು ಮದ್ಯಪಾನ ಜಾಸ್ತಿ ಮಾಡಿದ್ರೆ ನಮ್ಮ ರೈತರೇ ತಗೊಂತಾರೆ. ಎಲ್ಲನೂ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದಕ್ಕೆಲ್ಲ ದುಡ್ಡು ಕಟ್ತಾ ಇರೋದು ರೈತರೇ. ಬಟ್ ಇದನ್ನು ಸಂಸಾರ ಮಾಡ್ತಾ ಇರೋದು ಹೆಣ್ಮಕ್ಳು. ಇವತ್ತು ಹಾಲು ಉತ್ಪಾದಕರಲ್ಲಿ ನೀವು ಬೇಕಾದ್ರೆ ಇಡೀ ರಾಜ್ಯದ ಸರ್ವೆ ಮಾಡ್ರಿ, 80% ಕುಟುಂಬಗಳು ಹೆಣ್ಮಕ್ಳು ನಡೆಸ್ತಾ ಇರೋದು. ನೀವು ಕೂಡ ಕಾಸು ನೇರವಾಗಿ ಆ ಹೆಣ್ಮಕ್ಳು ಕೈಗೆ ಹೋಗ್ತದೆ. ಅವರ ಆ ಸಂಸಾರನ ಅಟ್ಲೀಸ್ಟ್ ಆ ಮಕ್ಕಳು ಮರಿಗೆ ಸ್ಕೂಲ್ ಫೀಸ್ ಕಟ್ಕೊಂಡು, ಇಲ್ಲ ಹೊಟ್ಟೆಗೆ ಒಂದಿಷ್ಟು ಊಟ ಕೊಟ್ಕೊಂಡು, ಒಂದು ಬಟ್ಟೆ ಕೊಟ್ಕೊಂಡು ಆ ಜೀವನ ಸಾಗಿಸೋದಕ್ಕೆ, ಈ ಬರಗಾಲ ಎದುರಿಸೋದಕ್ಕೆ ಶಕ್ತಿಯುತವಾಗಿ ಮುಖ್ಯಮಂತ್ರಿಗಳು ಏನಾದ್ರೂ ರೈತರಿಗೆ ಸಹಾಯ ಮಾಡ್ತೀನಿ ಅಂದರೆ ಲೀಟ್ರಿಗೆ 10 ರೂಪಾಯಿ ಕೊಟ್ಟರೆ 100ಕ್ಕೆ 100 ಖಂಡಿತವಾಗಿ ಅದು ನೇರವಾಗಿ ರೈತರ ಖಾತೆಗೆ ಬರ್ತದೆ. ಆ ಹೆಣ್ಮಕ್ಳು ಆ ಕುಟುಂಬನ ಈ ಬರಗಾಲದಿಂದ ಬಚಾವ್ ಮಾಡ್ತಾರೆ. ದೇಶ ಕಷ್ಟಕ್ಕೆ ಸಿಕ್ಕಿದಾಗ, ರಾಜ್ಯ ಕಷ್ಟಕ್ಕೆ ಸಿಕ್ಕಿದಾಗ ನೀವು ಹೇಳಿ ನಿಜವಾಗ್ಲೂ ಕಷ್ಟ ಆದ ಅಂದಾಗ ನಾವು ಮತ್ತೆ 10 ರೂಪಾಯಿ ಬೇಕಾದ್ರೆ ಕಮ್ಮಿ ಕೊಡ್ತೀವಿ.
ಅಂತ ಕಾಲದಾಗ ಇಲ್ಲಿವರೆಗೂ ಈ ದೇಶನಾಗಲಿ ರಾಜ್ಯನಾಗಲಿ ಕಾಪಾಡಿರೋದು ರೈತರೇ ವಿನಃ ಬೇರೆ ಯಾರೂ ಅಲ್ಲ. ಅದರಿಂದ ಈಗ ನಾವು ಕಷ್ಟದಲ್ಲಿದ್ದೀವಿ, ನಮ್ಗೆ ಕೈ ಜೋಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಒಕ್ಕೂಟದ ಅಧ್ಯಕ್ಷರಲ್ಲಿ, ಎಲ್ಲ ರಾಜಕಾರಣ ಮಾಡ್ತಕ್ಕಂಥ ಮಂತ್ರಿಗಳಲ್ಲಿ ನಾವೆಲ್ಲರೂ ಸಹ ರೈತರು ಭಾಳ ವಿನಮ್ರತೆಯಿಂದ ಕೈ ಮುಗಿದು ಕೇಳ್ತೀವಿ. ಅನಿವಾರ್ಯ ಒಪ್ಪಿಲ್ಲ ಅಂದಾಗ ರೈತರು ಯಾರು ಕೈ ಕಟ್ಕೊಂಡು ಕೂರಲ್ಲ. ನಮ್ಮ ರೈತ ಸಂಘದವರು ನಾವೆಲ್ಲ ಮಾತಾಡಿದ್ವಿ, ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಂತ ಇದ್ದೀವಿ. ಮೊದಲನೇದು ನಮ್ಮದೇನಂದರೆ ಶಾಂತ ರೀತಿಯಿಂದ, ಯಾಕಂದರೆ ಎಲ್ಲರೂ ರೈತ ಸಂಘದಿಂದ ಹಸಿರು ಶಾಲು ಹಾಕವ್ರೆ, ಅವರು ಬೇರೆ ಥರ ಶಾಲು ಹಾಕಿದರೆ ನೀವು ತಡೆಯೋಕ್ಕಾಗಲ್ಲ. ಆದ್ದರಿಂದ ನಮ್ಮದು ಸಂಕೇತ ಶಾಂತವಾಗಿ ಮಾಡಬೇಕು ಅಂತ ಐತೆ. ಆ ಶಾಂತಿಯುತ ಪ್ರತಿಭಟನೆಗೆ ಬೆಲೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಇದಕ್ಕೆ ಮೊದಲನೇದಾಗಿ ರೈತರು ಒಗ್ಗಟ್ಟಾಗ್ರಿ. ರೈತರು ನೀವು ನಿಮ್ಮ ಹಕ್ಕನ್ನು ಕೇಳೋದಕ್ಕೆ ನೀವು ಮುಂದೆ ಬರದೇ ಹೋದರೆ ನಿಮಗೆ ಫಲ ಸಿಗಲ್ಲ. ಆದ್ದರಿಂದ ದಯವಿಟ್ಟು 9ನೇ ತಾರೀಕು ನಾವು ಕೊಡ್ತಕ್ಕಂಥ ಏನೊಂದು ಮನವಿ ಪತ್ರ ಸಲ್ಲಿಸ್ತೀವಿ ಜಿಲ್ಲಾಧಿಕಾರಿಗೆ, ಅದಕ್ಕೆ ಎಲ್ಲ ರೈತರು ಒಗ್ಗಟ್ಟಾಗಿ ನಾವು ಟೈಮಿಂಗ್ಸ್ನ ಹೇಳ್ತೀವಿ. ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಮನವಿ ಪತ್ರವನ್ನು ಕಳಿಸ್ತೀವಿ. ದಯವಿಟ್ಟು ಎಲ್ಲರೂ ಒಂದೊಂದು ಡೈರಿಯಿಂದ 10 ಜನ ರೈತರು ಈ ಬಂದಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತೀವಿ.